ಕಥಾಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಅಚ್ಯುತ ಪ್ರೇಕ್ಷರು ವಾಸುದೇವನಿಗೆ ಆಶ್ರಮವನ್ನು ಕೊಟ್ಟ ನಂತರ ಅನಂತೇಶ್ವರನು ಒಬ್ಬ ಸಾಧಕನ ಶರೀರದಲ್ಲಿ ಆವೇಶಗೊಂಡು ನಿಮಗೆ ಮುಕ್ತಿ ಮಾರ್ಗವನ್ನು ತೋರಿಸಿಕೊಡುವ ಶಿಷ್ಯನು ಸಿಗುವನು ಎಂದು ಹಿಂದೆ ನಾನು ಹೇಳಿದ್ದೆ. ಅಂತಹ ಶಿಷ್ಯನನ್ನು ಈಗ ನಿಮಗೆ ಒಪ್ಪಿಸುತ್ತಿರುವೆನು ಎಂದು ಪೂರ್ಣ ಪ್ರಜ್ಞರ ಕೈಯನ್ನು ಹಿಡಿದು ಅಚ್ಯುತ ಪ್ರೇಕ್ಷರ ಕೈಯಲ್ಲಿ ಕೊಟ್ಟರು. ಅಂದರೆ ಅವರನ್ನು ಅವರಿಗೆ ಒಪ್ಪಿಸಿದನು. ಈ ಘಟನೆಯಿಂದ ಅಚ್ಯುತ ಪ್ರೇಕ್ಷರು ಭಗವಂತನ ಪೂರ್ಣ ಅನುಗ್ರಹ ನನ್ನ ಮೇಲೆ ಆಗಿದೆ ಎಂದು ಆದರದಿಂದ ಆ ಅನುಗ್ರಹವನ್ನು ಸ್ವೀಕರಿಸಿದರು. ನಾನು ಕೃತಕೃತ್ಯನಾದೆ, ನನ್ನ ಜೀವನ ಸಫಲವಾಯಿತು ಎಂದು ಸಂತೃಪ್ತಿಪಟ್ಟರು. ಮೊದಲಿನಿಂದಲೂ ನಿಸ್ಸಂಗರಾದ ಅವರು ಈ ಪೂರ್ಣ ಪ್ರಜ್ಞರ ಸಂಘವನ್ನು ಸಹರ್ಷದಿಂದ ಸ್ವೀಕಾರ ಮಾಡಿದರು. ಸನ್ಯಾಸಿಗಳಿಗೆ ಸಂಘವು ನಿಷಿದ್ಧವಾಗಿದ್ದರೂ ಈ ಪೂರ್ಣ ಪ್ರಜ್ಞರ ಸಂಘವನ್ನು ಮಾತ್ರ ಇದೊಂದು ನನಗೆ ಶ್ರೇಷ್ಠ ಆಭರಣ ಎಂದು ಸ್ವೀಕರಿಸಿದರು. ಸನ್ಯಾಸವನ್ನು ತೆಗೆದುಕೊಂಡ ಮೇಲೆ ಪೂರ್ಣ ಪ್ರಜ್ಞರು ಅಂದರೆ ಮಧ್ವಾಚಾರ್ಯರು ಭಗವಂತನ ಪಾದೋದಕವಾದ ಗಂಗಾ ನದಿಗೆ ಯಾತ್ರೆಗೆ ಹೋಗಲು ಬಯಸಿದರು. ಗುರುಗಳಿಗೆ ಈ ಬಗ್ಗೆ ಅನುಜ್ಞೆ ಕೇಳಿದರು. ಅಚ್ಯುತ ಪ್ರೇಕ್ಷರಿಗೆ ಒಂದು ಕ್ಷಣವೂ ಇವರ ವಿರಹ ಅಸಹ್ಯವಾಗಿತ್ತು. ಬಿಟ್ಟಿರಲು ಬಯಸಲಿಲ್ಲ. ನೋಡೋಣ, ವಿಚಾರ ಮಾಡುತ್ತೇನೆ ಎಂದರು. ಪುನಃ ಒಂದೆರಡು ಸಲ ಪೂರ್ಣ ಪ್ರಜ್ಞರ ಅನುಮತಿಯನ್ನು ಕೇಳಿದಾಗ ಹೇಳುತ್ತೇನೆ ಎಂದು ಸ್ವಲ್ಪ ಸಮಯ ಕಾಯಲು ಹೇಳಿದರು. ಆನಂತರ ತಮ್ಮ ಆರಾಧ್ಯ ದೇವನಾದ ಅನಂತೇಶ್ವರನಿಗೆ ಶರಣು ಹೋಗಿ, ಶ್ರೀಹರಿಯೇ, ನನಗೆ ಈ ಪೂರ್ಣ ಪ್ರಜ್ಞರ ವಿರಹ ಸಹಿಸಲು ಸಾಧ್ಯವಿಲ್ಲ. ನೀನೇ ಏನಾದರೂ ಮಾರ್ಗದರ್ಶನ ಮಾಡು ಎಂದು ಪ್ರಾರ್ಥಿಸಿದರು. ಮರುದಿನ ಅನಂತೇಶ್ವರನು ವ್ಯಕ್ತಿಯಲ್ಲಿ ಆವೇಶಗೊಂಡು ಇಂದಿನಿಂದ 3ನೆಯ ದಿನ ಸಾಕ್ಷಾತ್ ಭಾಗೀರಥಿ ದೇವಿಯು ಮಠದ ಅತಿ ಸಮೀಪದಲ್ಲಿರುವ ಸರೋವರದಲ್ಲಿ ಬಂದು ಸನ್ನಿಹಿತಳಾಗುವಳು. ಅವಳು ನಿನಗೋಸ್ಕರವೇ ಬರುತ್ತಿರುವುದರಿಂದ ನೀನು ಯಾತ್ರೆಗೆ ಹೋಗುವ ಅವಶ್ಯಕತೆ ಇಲ್ಲ ಎಂದು ಹೇಳಿದನು. ಇದರಿಂದ ಸಂತೋಷಗೊಂಡ ಸರ್ವಜ್ಞರಾದ ಪೂರ್ಣ ಪ್ರಜ್ಞರು ಅವರ ಗುರುಗಳಾದ ಅಚ್ಯುತ ಪ್ರೇಕ್ಷರು ಹಾಗೂ ಊರಿನ ಎಲ್ಲ ಭಾವುಕ ಜನರೆಲ್ಲ ಆ ಸರೋವರದಲ್ಲಿ ಇಳಿದು ಬಂದ ಆ ಭಾಗೀರಥಿಯಲ್ಲಿ ಸ್ನಾನ ಮಾಡಿದರು. ಭಕ್ತರನ್ನು ಅನುಗ್ರಹಿಸಲು ಗಂಗಾದೇವಿಯು 12 ವರ್ಷಗಳಿಗೊಮ್ಮೆ ಈ ಸರೋವರದಲ್ಲಿ ಬರುತ್ತಿದ್ದಾಳೆ. ಇಂದು ಆ ಸರೋವರಕ್ಕೆ ಮಧ್ವ ಸರೋವರವೆಂದು ಹೆಸರು ಪ್ರಸಿದ್ಧವಾಗಿದೆ. ಪೂರ್ಣ ಪ್ರಜ್ಞರು ಆಶ್ರಮವನ್ನು ಸ್ವೀಕರಿಸಿ 40 ದಿನಗಳು ಕಳೆದಿದ್ದವು. ವಾಸುದೇವ ಸೂರಿ ಮೊದಲಾದ ವೈಶೇಷಿಕ ಹಾಗೂ ತರ್ಕಶಾಸ್ತ್ರದಲ್ಲಿ ಪರಿಣಿತರಾದ ಅವರು ಪೂರ್ಣ ಪ್ರಜ್ಞರ ಜೊತೆಯಲ್ಲಿ ವಾದ ಮಾಡಲು ಬಂದರು. ಅವರ ಜೊತೆಯಲ್ಲಿ 3 ದಿನಗಳು ವಾದ ವಿವಾದಗಳು ನಡೆದವು. ಕೊನೆಗೆ ಪೂರ್ಣ ಪ್ರಜ್ಞರು ಅವರೆಲ್ಲರನ್ನೂ ಸೋಲಿಸಿದರು. ಪರಾಜಿತರಾದ ಅವರೆಲ್ಲ ಜಯಪತ್ರವನ್ನು ಕೊಟ್ಟು ವಂದಿಸಿ ಹೊರಟು ಹೋದರು. ಇದರಿಂದ ಸಂತುಷ್ಟರಾಗಿರುವಂತಹ ಅಚ್ಯುತ ಪ್ರೇಕ್ಷರು ಇವರನ್ನು ಇನ್ನಷ್ಟು ಶ್ರೇಷ್ಠ ವಿದ್ವಾಂಸರನ್ನಾಗಿ ಮಾಡಲು ಬಯಸಿ ಅವ್ಯಯಾತ್ಮರ ಶಿಷ್ಯರಾದ ವಿಮುಕ್ತಾತ್ಮ ಎಂಬ ಅದ್ವೈತಿ ಪಂಡಿತನು ರಚಿಸಿದ ಕಠಿಣ ಯುಕ್ತಿಗಳಿಂದ ಸಹಿತವಾದ 8 ಪ್ರಕರಣಗಳಿಂದ ಸಹಿತವಾದ
ಇಷ್ಟಸಿದ್ಧಿ ಎಂಬ ಗ್ರಂಥವನ್ನು ಪಾಠ ಹೇಳಲು ಪ್ರಾರಂಭಿಸಿದರು. ಪೂರ್ಣಪ್ರಜ್ಞರಿಗೆ ಆ ಗ್ರಂಥದಲ್ಲಿ ಆದರವಿಲ್ಲದಿದ್ದರೂ ಗುರುಗಳಿಗೆ ಅನಾದರ ಮಾಡಲು ಬಯಸದೆ ಪಾಠಕ್ಕೆ ಕುಳಿತರು. ಗುರುಗಳು ಆ ಗ್ರಂಥದ ಮಂಗಳಾಚರಣದ ಪಾಠವನ್ನು ವಿವರಿಸಿದ ನಂತರ ಪೂರ್ಣಪ್ರಜ್ಞರು ಹೀಗೆ ಹೇಳಿದರು: ಗುರುಗಳೇ, ಈ ಗ್ರಂಥದ ಮಂಗಳಾಚರಣೆಯಲ್ಲಿಯೇ 32 ತರಹದ ತಪ್ಪುಗಳಿವೆ. ಇಂತಹ ತಪ್ಪಾದ ಗ್ರಂಥವನ್ನು ನಾವು ಅಭ್ಯಾಸ ಮಾಡಿ ಏನು ಪ್ರಯೋಜನ ಎಂದು ಕೇಳಿದರು. ಆಗ ಅಚ್ಯುತ ಪ್ರೇಕ್ಷರು, ಕೇವಲ ದೋಷವಿದೆ ಎಂದರೆ ಸಾಲದು, ಆ ದೋಷಗಳು ಯಾವುದು ಎನ್ನುವುದು ವಿವರಿಸಿರಿ ಎಂದರು. ಆಗ ಮಧ್ವಾಚಾರ್ಯರು 32 ದೋಷಗಳನ್ನು ತೋರಿಸಿದರು. ನಿರುತ್ತರಾದ ಅಚ್ಯುತ ಪ್ರೇಕ್ಷರು, ನಿನ್ನಂತಹ ವಿದ್ವಾಂಸನಿಗೆ ಪಾಠ ಹೇಳಲು ಸಾಮರ್ಥ್ಯ ನನ್ನಲ್ಲಿಲ್ಲಪ್ಪ ಎಂದು ಸ್ವಲ್ಪ ಸಿಟ್ಟಿನಿಂದ ಹೇಳಿದರು. ಅಂದು ಪಾಠ ಅಲ್ಲಿಗೆ ಮುಗಿಯಿತು. ಈ ಘಟನೆಯಿಂದ ಅದ್ವೈತ ಶಾಸ್ತ್ರದಲ್ಲಿ ಪಂಡಿತರಾದ ಅಚ್ಯುತ ಪ್ರೇಕ್ಷರು ನಿರುತ್ತರಾದುದನ್ನು ಕಂಡು ಅವರ ಶಿಷ್ಯರಿಗೆ ಮತ್ತು ಪಾಠಕ್ಕೆ ಬಂದ ಎಲ್ಲರಿಗೂ ಅದ್ವೈತ ತತ್ವದಲ್ಲಿ ಸಾಕಷ್ಟು ದೋಷಗಳಿವೆ ಎಂಬ ಮನವರಿಕೆ ಉಂಟಾಯಿತು. ಈ ರೀತಿ ಪೂರ್ಣಪ್ರಜ್ಞರು ಅವರ ಗುರುಗಳಿಂದ ಹಿಡಿದು ಎಲ್ಲರ ಮನದಲ್ಲಿರುವಂತಹ ಅದ್ವೈತ ಶಾಸ್ತ್ರದ ಬಗ್ಗೆ ಅನಾದರವೆಂಬ ವೃಕ್ಷದ ಮೊಳಕೆಯನ್ನು ಉಂಟು ಮಾಡಿತು. ತತ್ವಜ್ಞಾನದ ಉಪದೇಶವನ್ನು ವಿದ್ವಾಂಸರಾದವರು ಯಾವಾಗಲೂ ಮಾಡುತ್ತಿರಬೇಕು. ಮುಮುಕ್ಷುಗಳಾದ ಜಿಜ್ಞಾಸುಗಳು ಇಂತಹ ಶ್ರೇಷ್ಠ ವಿದ್ವಾಂಸರಿಂದ ಕೇಳಿ ತಿಳಿದುಕೊಳ್ಳಬೇಕು ಎಂಬುದು ಸತ್ಸಂಪ್ರದಾಯ. ವಿಶೇಷವಾಗಿ ಸರ್ವಸಂಗ ಪರಿತ್ಯಾಗಿಗಳಾದ ಯತಿಗಳ ಮುಖದಿಂದ ಪಾಠ ಕೇಳುವುದು ನಿಜವಾಗಿಯೂ ಅಧಿಕ ಲಾಭಕರವಾಗಿರುತ್ತದೆ ಎಂದು ಎಲ್ಲ ಜಿಜ್ಞಾಸುಗಳು ಅಚ್ಯುತ ಪ್ರೇಕ್ಷರ ಅನುಮತಿಯನ್ನು ಪಡೆದು ಪೂರ್ಣಪ್ರಜ್ಞರಿಗೆ ನೀವು ನಮಗೆ ಪಾಠ ಹೇಳಬೇಕು ಎಂದು ಕೇಳಿಕೊಂಡರು. ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಪೂರ್ಣಪ್ರಜ್ಞರು ಪಾಠ ಹೇಳಲು ಪ್ರಾರಂಭಿಸಿದರು. ಪೂರ್ಣಪ್ರಜ್ಞರ ಪಾಠದ ಕ್ರಮದ ಮಧ್ಯದಲ್ಲಿ ಸ್ವಲ್ಪವೂ ವಿರಾಮವಿರುತ್ತಿರಲಿಲ್ಲ. ಅಸ್ಖಲಿತವಾದ ವಿವರಣೆ, ಎಲ್ಲ ತರಹದ ಸಂಶಯಗಳಿಗೆ ಸರಿಯಾದ ಉತ್ತರ, ಸಂಪ್ರದಾಯ ಉಲ್ಲಂಘನೆ ಇಲ್ಲದ ವಿವರಣೆ, ಯಾವುದೇ ಸಮಸ್ಯೆಗೆ ಸಮಂಜಸವಾದ ಉತ್ತರ, ಇಂತಹ ಅದ್ಭುತ ಪಾಠಕ್ರಮ ಇತ್ತು. ಒಂದು ಸಲ ಇವರ ಪಾಠವನ್ನು ಕೇಳಿದವರು ಸರ್ವತಾ ತಪ್ಪಿಸ್ತಿರಲಿಲ್ಲ. ಪಾಠ ಕೇಳುವ ಪ್ರತಿಯೊಬ್ಬರಿಗೂ ನಾವು ಹೊಸದಾದ ವಿಷಯಗಳನ್ನು ತಿಳಿದುಕೊಳ್ಳುತ್ತಿದ್ದೇವೆ, ನಮ್ಮ ಜ್ಞಾನದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ ಎಂದು ಅನುಭವ ಬರ್ತಾಯಿತ್ತು. ಒಂದು ಸಲ ಅಚ್ಯುತ ಪ್ರೇಕ್ಷಾಚಾರ್ಯರು ಶ್ರೀಮದ್ ಭಾಗವತದ ಪಂಚಮ ಸ್ಕಂದದ ಪಾಠವನ್ನು ಹೇಳ್ತಾ ಇದ್ರು. ಕೆಲವರು ಪುಸ್ತಕ ಇಟ್ಟುಕೊಂಡು ಭಾಗವತ ಶ್ಲೋಕಗಳನ್ನು ಓದುತ್ತಿದ್ದರು. ಆಮೇಲೆ ಅಚ್ಯುತ ಪ್ರೇಕ್ಷರು ಅದರ ಅರ್ಥದ ವಿವರಣೆಯನ್ನು ಮಾಡುತ್ತಿದ್ದರು. ಅಲ್ಲೇ ಕುಳಿತ ಪೂರ್ಣ ಪ್ರಜ್ಞರು ಪಂಚಮ ಸ್ಕಂದದ ಗದ್ಯವನ್ನು ಓದಿದಾಗ ಮಧ್ಯದಲ್ಲಿ ನಿಲ್ಲಿಸಿ, ಇದು ಸರಿಯಾದ ಪಾಠವಲ್ಲ, ವೇದವ್ಯಾಸರಿಗೆ ಸಮ್ಮತವಾದುದಲ್ಲ ಎಂದರು. ಹಾಗಾದರೆ ಸರಿಯಾದ ಪಾಠ ಯಾವುದು ಎಂದು ಚರ್ಚೆ ಬಂದಾಗ ಪೂರ್ಣಪ್ರಜ್ಞರು ಗದ್ಯ ಭಾಗವನ್ನು ಹೇಳಿ, ಇದು ವೇದವ್ಯಾಸರಿಗೆ ಸಮ್ಮತವಾದ ಪಾಠವೆಂದು ಹೇಳಿದರು. ಆಗ ನೀವು ಹೇಳಿದ ಪಾಠವೇ ಸರಿಯಾಗಿದೆ ಎಂದು ನಾವು ಹೇಗೆ ನಂಬಬೇಕು ಎಂದಾಗ ಬೇರೆ ಬೇರೆ ಪ್ರತಿಗಳನ್ನು ಹುಡುಕಿರಿ ಎಂದರು. ಪೂರ್ಣಪ್ರಜ್ಞರು ಹೇಳಿದ ಪಾಠವು ಒಂದು ಪುಸ್ತಕದಲ್ಲಿ ಸಿಕ್ಕಿತು. ಆ ಪುಸ್ತಕದ ಪಾಠವೇ
ವೇದವ್ಯಾಸರಿಗೆ ಸಮ್ಮತವೆಂದು ಪೂರ್ಣಪ್ರಜ್ಞರು ಅಂದರು. ಇದೇ ವೇದವ್ಯಾಸರಿಗೆ ಸಮ್ಮತ ಹೇಗೆ, ಬೇರೆ ಪಾಠ ಏಕೆ ಸರಿಯಾಗಿಲ್ಲ, ಯಾಕೆ ಸರಿಯಾಗಿರಬಾರದು ಎಂದು ಚರ್ಚೆ ಬಂದಾಗ ಅಚ್ಯುತ ಪ್ರೇಕ್ಷಾಚಾರ್ಯರು ಪೂರ್ಣಪ್ರಜ್ಞರಿಗೆ ವೇದವ್ಯಾಸರ ಸಮ್ಮತವಾದ ಪಾಠ ನಿನಗೆ ಗೊತ್ತಿದ್ದರೆ ಅದನ್ನು ನೀವೇ ಹೇಳಿರಿ ಅಂದಾಗ ಆಗ ಪೂರ್ಣಪ್ರಜ್ಞರು ಪಂಚಮಸ್ಕಂದದ ಶುದ್ಧ ಪಾಠದ ಸಂಪೂರ್ಣ ಗದ್ಯ ಭಾಗವನ್ನು ಮುಖೋದ್ಗತವಾಗಿ ಹೇಳಿ ತೋರಿಸಿದ. ಆ ಪಾಠವನ್ನು ಹುಡುಕಿದಾಗ ಒಂದೆರಡು ಪ್ರತಿಗಳಲ್ಲಿ ಅವರು ಹೇಳಿದ ಪಾಠವೇ ಸಿಕ್ಕಿತು. ಆಗ ಅಲ್ಲಿರುವರೆಲ್ಲರೂ, ಈ ಜನ್ಮದಲ್ಲಿ ನೀವು ಭಾಗವತ ಅಭ್ಯಾಸ ಮಾಡಿದ್ದು ಕಂಡಿಲ್ಲ, ಈ ಪಾಠವೆಲ್ಲ ಹೇಗೆ ನಿಮಗೆ ಮುಖೋದ್ಗತವಾಯಿತು ಅಂದಾಗ ಪೂರ್ಣಪ್ರಜ್ಞರು ನಗುತ್ತಾ, ಇದು ನನ್ನ ಹಿಂದಿನ ಜನ್ಮದಲ್ಲಿ ಓದಿದ ಪ್ರತಿಭೆ ಎಂದು ಉತ್ತರ ಕೊಟ್ಟರು. ಪೂರ್ಣಪ್ರಜ್ಞರ ವಿಚಿತ್ರ ಪ್ರತಿಭೆಯ ಕೀರ್ತಿಯು ಆಶ್ಚರ್ಯಕರವಾಗಿ ಎಲ್ಲ ಕಡೆಯಲ್ಲೂ ಹಬ್ಬಲು ಪ್ರಾರಂಭಿಸಿತು. ಇವರ ಕೀರ್ತಿ ಹೊಸದಾಗಿ ಬೆಳೆಯುತ್ತಿದ್ದರೂ ಸಹ ರಾತ್ರಿ ಕಳೆದು ಬೆಳಕನ್ನು ಕೊಡುವ ಪ್ರಕಾಶದಂತೆ ಬೇಗ ಬೇಗ ಎಲ್ಲ ಕಡೆಗೆ ಹರಡಿ ಸಜ್ಜನರೆಂಬ ತಾವರೆಗಳ ಮುಖಕಮಲವನ್ನು ಅರಳಿಸಿತು. ಪೂರ್ಣಪ್ರಜ್ಞರ ಪ್ರತಿಮೆಯನ್ನು ಕಂಡು ವೇದಾಂತ ಸಾಮ್ರಾಟರಾಗಲು ಪೂರ್ಣಪ್ರಜ್ಞರೇ ಸಮರ್ಥರು. ಅವರನ್ನು ಹಂಸ ಪರಮಾತ್ಮನಿಂದ ಬಂದ ಪೀಠದಲ್ಲಿ ಕೂಡಿಸಿ ಅಭಿಷೇಕ ಮಾಡಿದರು. ಆನಂದ ಪರಿಪೂರ್ಣನಾದ ಶ್ರೀಹರಿಯು ವಾಸ ಮಾಡಲು ಇವರ ಬುದ್ಧಿಯು ಆಶ್ರಯ ಸ್ಥಾನವಾಗಿದೆ. ಮೋಕ್ಷಾನಂದವನ್ನು ಕೊಡಲು ಸಮರ್ಥವಾದ ಗ್ರಂಥಗಳನ್ನು ರಚಿಸುವ ಯೋಗ್ಯತೆ ಇವರಲ್ಲಿದೆ. ಈ ಆನಂದ ಎಲ್ಲರಿಗೂ ಸಿಗಲಿ ಎಂದು ಗುರುಗಳಾದ ಅಚ್ಯುತ ಪ್ರೇಕ್ಷರು ಇವರಿಗೆ ಆನಂದ ತೀರ್ಥರು ಎಂದು ವೇದಾಂತ ಸಾಮ್ರಾಟರಿಗೆ ಈ ಹೊಸ ಹೆಸರನ್ನು ಕೊಟ್ಟರು. ಗುರುಗಳು ಇಟ್ಟ ಹೆಸರನ್ನು ಸಾರ್ಥಕಗೊಳಿಸಲು ಆಚಾರ್ಯರು ಮುಂದೆ ಅನೇಕ ಆನಂದದಾಯಕವಾದ ಗ್ರಂಥಗಳ ರಚನೆಯನ್ನು ಮಾಡಿದರು. ಅಚ್ಯುತ ಪ್ರೇಕ್ಷರಿಗೆ ಬಹಳ ಸಮೀಪದ ಮಿತ್ರರು ಎನಿಸಿಕೊಂಡ ಗೋವಿಂದ ಬುದ್ಧಿ ಎಂಬ ಮಿತ್ರರು ತಮ್ಮ ಶಿಷ್ಯರ ಜೊತೆಗೆ ಬಂದರು. ಅವರೆಲ್ಲ ತರ್ಕಶಾಸ್ತ್ರದಲ್ಲಿ ಅತ್ಯಂತ ಪ್ರವೀಣರಾಗಿದ್ದರು. ನಾವು ಆನಂದ ತೀರ್ಥರನ್ನು ತಪ್ಪದೇ ಸೋಲಿಸುವೆ ಎಂಬ ಅಹಂಕಾರದಿಂದ ಯುಕ್ತರಾಗಿದ್ದರು. ಆ ಗೋವಿಂದ ಬುದ್ಧಿಯರ ಶಿಷ್ಯರು ಜೀವ ಪರಮಾತ್ಮ ಭೇದ, ಜೀವ ಭೇದ, ಜಡ ಜೀವ ಭೇದ ಇವೆಲ್ಲ ಪ್ರತ್ಯಕ್ಷಿತವಾದವು. ಇದಕ್ಕೆ ಶಾಸ್ತ್ರ ಬೇಕಾಗಿಲ್ಲ. ಭೇದವಾದದಲ್ಲಿ ಅಪೂರ್ವತೆ ಇಲ್ಲ ಎಂದು ವಾದ ಮಾಡಿದಾಗ ಎಲ್ಲಿಯವರೆಗೆ ಶಾಸ್ತ್ರಗಳಿಂದ ಪರಮಾತ್ಮನೆಂಬ ತತ್ವವು ಸಿದ್ಧವಾಗುವುದಿಲ್ಲವೋ ಅಲ್ಲಿಯವರೆಗೂ ತತ್ಪ್ರತಿಯೋಗವಾದ ಭೇದವು ಸಿದ್ಧಿಸುವುದಿಲ್ಲ. ಆದ್ದರಿಂದ ಭೇದವಾದವೇ ಅಪೂರ್ವ ಸಿದ್ಧಾಂತವಾಗಿದೆ ಎಂದು ವಿವರಿಸುತ್ತಾ ಪೂರ್ವ ಪಕ್ಷಿಗಳ ಅಭಿಪ್ರಾಯವನ್ನು ಖಂಡನ ಮಾಡಿದರು. ಇವರ ವಾದ ಶೈಲಿಯು ಹೆಡೆಯನ್ನು ಎತ್ತಿ ಮೆರೆಯುತ್ತಿರುವ ಸರ್ಪದ ಹೆಡೆಯನ್ನು ಗರುಡನು ತನ್ನ ಕೊಕ್ಕಿನಿಂದ ಖಂಡಿಸಿದಂತೆ ಪೂರ್ಣಪ್ರಜ್ಞರು ಪ್ರತಿವಾದಿಗಳ ವಿಚಾರವನ್ನು ಖಂಡಿಸಿದರು. ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಸುಪ್ತಿ ರಜತವತ್. ಸಂಪೂರ್ಣ ಜಗತ್ತು ಮಿಥ್ಯಾಗಿದೆ, ಏಕೆಂದರೆ ಈ ಜಗತ್ತು ಕಣ್ಣಿಗೆ ಕಾಣಿಸುತ್ತಿದೆ. ಯಾವುದು ಕಣ್ಣಿಗೆ ಕಾಣುತ್ತಿದೆ ಅದು ಮಿಥ್ಯೆಯಾಗಿರುತ್ತದೆ, ಕಪ್ಪೆ ಚಿಪ್ಪಿನಲ್ಲಿ ಕಾಣಿಸುವ ಬೆಳ್ಳಿಯಂತೆ ಎಂಬ ಅನುಮಾನವನ್ನು ಅವರು ಮಾಡಿದಾಗ ವಿಶ್ವಂ ಸತ್ಯಂ ದೃಶ್ಯತ್ವಾತ್ ಘಟವತ್
ಎಂಬ ಅನುಮಾನ ವಾಕ್ಯದಿಂದ ಜಗತ್ತಿನ ಮಿಥ್ಯಾತ್ವವಾದವನ್ನು ಖಂಡಿಸಿದರು. ಜಗತ್ತು ಸತ್ಯವಾಗಿದೆ, ಕಣ್ಣಿಗೆ ಕಾಣುವ ಮಡಿಕೆಯಂತೆ ಎಂಬ ವಾದವನ್ನು ಮಂಡಿಸಿ ಅವರೆಲ್ಲ ವಿಚಾರಗಳನ್ನು ಖಂಡಿಸಿದರು. ಆಗ ಅವರೆಲ್ಲರೂ ಇವರಿಗೆ ಶರಣಾಗತರಾದರು. ಈ ರೀತಿ ಆನಂದ ತೀರ್ಥರ ಕೀರ್ತಿಯು ಬೆಳೆಯುತ್ತಾ ಬಂದಿತು. ಇನ್ನು ಮುಂದಿನ ವಿಚಾರಗಳನ್ನು ನಾಳೆ ನೋಡಲು ಪ್ರಯತ್ನಿಸೋಣ. ಮತ್ತೆ ಕಥಾ ವತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.